ನಮಸ್ಕಾರ, ಇದು ನೋಡುಗುರು ಯೂಟ್ಯೂಬ್ ಚಾನಲ್. ಇಂದಿನ ಆರೋಗ್ಯ ಸುದ್ದಿ ವಿಶೇಷದಲ್ಲಿ ಮೊಟ್ಟೆ ಕೆಟ್ಟು ಹೋಗಿದೆಯೋ ಇಲ್ಲವೋ ಎಂಬುದನ್ನು ಸುಲಭವಾಗಿ ಗುರುತಿಸುವ ಸರಳ ವಿಧಾನಗಳ ಬಗ್ಗೆ ಮಾಹಿತಿ ನೀಡುತ್ತೇನೆ. ಅನೇಕರು ಪ್ರತಿದಿನವೂ ಮೊಟ್ಟೆ ಸೇವಿಸುತ್ತಾರೆ. ಪ್ರೋಟೀನ್ ಸಮೃದ್ಧವಾಗಿರುವ ಮೊಟ್ಟೆ ಆರೋಗ್ಯಕ್ಕೆ ತುಂಬ ಉಪಯುಕ್ತ. ಇದರಲ್ಲಿ ವಿಟಮಿನ್, ಕ್ಯಾಲ್ಸಿಯಂ, ಫೋಲಿಕ್ ಆಸಿಡ್, ಅಮೈನೋ ಆಸಿಡ್ಗಳಂತಹ ಅಗತ್ಯ ಪೋಷಕಾಂಶಗಳು ಸಮೃದ್ಧವಾಗಿವೆ. ದಿನಕ್ಕೆ ಒಂದು ಮೊಟ್ಟೆ ತಿನ್ನುವುದು ಉತ್ತಮ ಎಂದು ಆರೋಗ್ಯ ತಜ್ಞರು ಸಲಹೆ ನೀಡುತ್ತಾರೆ. ಇದೇ ಕಾರಣದಿಂದ ಹಲವರು ಒಂದೇ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಮೊಟ್ಟೆಗಳನ್ನು ಖರೀದಿಸಿ ಮನೆಗೆ ತರುತ್ತಾರೆ. ಆದರೆ ಮೊಟ್ಟೆಗಳನ್ನು ಸರಿಯಾಗಿ ಸಂಗ್ರಹಿಸದೇ ಇದ್ದರೆ ಅವು ಬೇಗನೆ ಹಾಳಾಗುವ ಸಾಧ್ಯತೆ ಇರುತ್ತದೆ. ಹಣ್ಣು ಮತ್ತು ತರಕಾರಿಗಳು ಕೆಟ್ಟಿರುವುದನ್ನು ಸುಲಭವಾಗಿ ಗುರುತಿಸಬಹುದು. ಆದರೆ ಮೊಟ್ಟೆಗಳು ಹೊರಗಿನಿಂದ ಚೆನ್ನಾಗಿ ಕಾಣಿಸಿದರೂ ಒಳಗೆ ಕೊಳೆತಿರಬಹುದು. ಇಂತಹ ಮೊಟ್ಟೆಗಳನ್ನು ಸೇವಿಸುವುದು ಆರೋಗ್ಯಕ್ಕೆ ಅಪಾಯಕಾರಿ. ಸಾಮಾನ್ಯವಾಗಿ ಮೊಟ್ಟೆಗಳು ಸಲ್ಮೊನೆಲ್ಲಾ ಬ್ಯಾಕ್ಟೀರಿಯಾದಿಂದ ಹಾಳಾಗುತ್ತವೆ. ಈ ಬ್ಯಾಕ್ಟೀರಿಯಾ ಆಹಾರ ವಿಷಬಾಧೆಗೆ ಪ್ರಮುಖ ಕಾರಣವಾಗಿರುತ್ತದೆ. ದಿನಗಳು ಕಳೆದಂತೆ ಬ್ಯಾಕ್ಟೀರಿಯಾ ವೇಗವಾಗಿ ಬೆಳೆಯುವುದರಿಂದ ಮೊಟ್ಟೆಯ ಗುಣಮಟ್ಟ ಕುಸಿಯುತ್ತದೆ. ಆದ್ದರಿಂದ ಮೊಟ್ಟೆ ಬಳಸುವ ಮೊದಲು ಅದರ ತಾಜಾತನವನ್ನು ಪರೀಕ್ಷಿಸಿಕೊಳ್ಳುವುದು ಬಹಳ ಮುಖ್ಯ. ಇದಕ್ಕಾಗಿ ಕೆಲವು ಸರಳ ಪರೀಕ್ಷೆಗಳಿವೆ. ಮೊದಲನೆಯದು ಫ್ಲಾನ್ ಟೆಸ್ಟ್. ಒಂದು ಬೌಲ್ ನೀರಿನಲ್ಲಿ ಮೊಟ್ಟೆಯನ್ನು ನಿಧಾನವಾಗಿ ಹಾಕಿ. ಮೊಟ್ಟೆ ಸಂಪೂರ್ಣ ಮುಳುಗಿದರೆ ಅದು ತಾಜಾ, ಅರ್ಧ ಮುಳುಗಿದರೆ ಹಳೆಯದಾಗಿದೆ ಎಂದರ್ಥ. ನೀರಿನ ಮೇಲೆ ತೇಲಿದರೆ ಅದು ಸಂಪೂರ್ಣವಾಗಿ ಕೊಳೆತಿದೆ ಎಂದು ಅರ್ಥ. ಇನ್ನೊಂದು ವಿಧಾನ ಫ್ಲ್ಯಾಶ್ ಲೈಟ್ ಪರೀಕ್ಷೆ. ಮೊಬೈಲ್ ಫೋನ್ನ ಫ್ಲ್ಯಾಶ್ ಲೈಟ್ ಆನ್ ಮಾಡಿ ಮೊಟ್ಟೆಯ ಮೇಲೆ ಇಡಿ. ಹೊರಗಿನಿಂದ ಸ್ಪಷ್ಟ ಹಳದಿ ಬಣ್ಣ ಕಾಣಿಸಿದರೆ ಅದು ಫ್ರೆಶ್. ಬಿಳಿ ಅಥವಾ ಮಂಕಾದ ಬಣ್ಣ ಕಂಡು ಬಂದರೆ ಮೊಟ್ಟೆ ಹಾಳಾಗಿದೆ ಎಂದರ್ಥ. ಇದಲ್ಲದೆ ವಾಸನೆ ಪರೀಕ್ಷೆ ಕೂಡ ಪರಿಣಾಮಕಾರಿ. ಕೊಳೆತ ಮೊಟ್ಟೆಯಿಂದ ತೀವ್ರ ದುರ್ವಾಸನೆ ಬರುತ್ತದೆ. ಅಂತಹ ಮೊಟ್ಟೆಗಳನ್ನು ಬಳಸದೆ ತ್ಯಜಿಸುವುದು ಉತ್ತಮ. ಹೀಗಾಗಿ ಸ್ನೇಹಿತರೆ, ಈ ಸರಳ ವಿಧಾನಗಳನ್ನು ಅನುಸರಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇಂತಹ ಉಪಯುಕ್ತ ಮಾಹಿತಿಗಾಗಿ ನೋಡುಗುರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ.